ಶಾಂತಿಯುತವಾಗಿ ಆಚರಿಸಿ ಪಿಎಸ್ಐ ಜ್ಯೋತಿ ಖೋತ್ ಎಲ್ಲಾ ಸಮುದಾಯದವರ ಸಹಕಾರದಿಂದ ಸೌಹಾರ್ದತೆಯಿಂದ ಹಬ್ಬ ಆಚರಿಸಲು ಕರೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ತಾಳಿಕೋಟೆಯಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಗಸ್ಟ್ 26ರಂದು ಆಚರಿಸಲಾಗಿರುವ ಈದ್ ಮಿಲಾದ್ ಹಬ್ಬವನ್ನು ಪಟ್ಟಣದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆಯಿಂದ ಆಚರಿಸುವಂತೆ ಪಿಎಸ್ಐ ಜ್ಯೋತಿ ಖೋತ್ ಹೇಳಿದರು. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ನಡೆದ ಈದ್ ಮಿಲಾದ್ ಹಬ್ಬದ ಶಾಂತಿ ಪಾಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈದ್ ಮಿಲಾದ್ ಹಬ್ಬವು ಪ್ರೀತಿ, ಸಹೋದರತೆ, ಶಾಂತಿ ಹಾಗೂ ಸೌಹಾರ್ದತೆಯ ಸಂದೇಶ ಸಾರುವ ಹಬ್ಬವಾಗಿದೆ. ಎಲ್ಲಾ ಸಮುದಾಯದ ಜನರನ್ನು ಜೊತೆಗೂಡಿಸಿಕೊಂಡು ಪರಸ್ಪರ ಗೌರವ ಹಾಗೂ ಸಹಬಾಳ್ವೆಯಿಂದ ಹಬ್ಬ ಆಚರಿಸಬೇಕು. ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟುವಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದರು. ಪಟ್ಟಣದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಈದ್ ಮಿಲಾದ್ ದಿನದಂದು ಯಾವುದೇ ದೊಡ್ಡ ಪ್ರಮಾಣದ ಮೆರವಣಿಗೆ ನಡೆಸದೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಮೂಲಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಪಟ್ಟಣದಲ್ಲಿ ಆಚರಿಸುವ ಎಲ್ಲಾ ಹಬ್ಬಗಳನ್ನು ಎಲ್ಲಾ ಸಮಾಜದವರು ಪರಸ್ಪರ ಸಹಕಾರದಿಂದ ಆಚರಿಸುತ್ತಿರುವ ಸಂಪ್ರದಾಯವನ್ನು ಮುಂದುವರಿಸಬೇಕು ಎಂದು ಹೇಳಿದರು. ಸಮಾಜದ ಪ್ರಮುಖರಾದ ಮೊದಿನಾ ನಗರ್ಚಿ ಮಾತನಾಡಿ, ಪಟ್ಟಣದಲ್ಲಿ ಎಲ್ಲಾ ಸಮಾಜದವರು ಒಗ್ಗಟ್ಟಿನಿಂದ ಹಾಗೂ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸುತ್ತೇವೆ. ಈದ್ ಮಿಲಾದ್ ಅಂಗವಾಗಿ ಯಾವುದೇ ದೊಡ್ಡ ಕಾರ್ಯಕ್ರಮಗಳು ಇರುವುದಿಲ್ಲ. 3 ಬಡಾವಣೆಗಳಲ್ಲಿ ಯುವಕರು ಸಿಹಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅವುಗಳನ್ನು ಸಹ ಶಾಂತಿಯುತವಾಗಿ ನಡೆಸಲಾಗುವುದು ಎಂದರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಚೊರಗಸ್ತಿ, ಕಾಂಗ್ರೆಸ್ ಯುವ ಮುಖಂಡ ಫಯಾಜ್ ಉತ್ನಾಳ್, ಉಸ್ಮಾನ್ ಪಟೇಲ್ ಮೂಕಿಹಾಳ್, ಸಮಾಜ ಸೇವಕರಾದ ಮೊಹಮ್ಮದ್ ಶಫೀಕ್ ಇನಾಮದಾರ್, ನದೀಂ ಕಡು, ಎಎಸ್ಐಗಳಾದ ಆರ್ಎಸ್ ಬಂಗಿ, ಬಿಜಿ ಬಲ್ಕರ್, ಸಿಬ್ಬಂದಿಗಳಾದ ಎಂಎಲ್ ಪಟೇಲ್, ಸಿದ್ದನಗೌಡ ದೊಡ್ಡಮನಿ, ಪ್ರಭುಗೌಡ, ಎಸ್ಎಸ್ ಗಿರಿಸಾಗರ್, ಸೈಪಂಕುರಿ, ಬಿಎಸ್ ಬಿಳಿಗಿ, ವೀರೇಶ್ ಬಿರಾದಾರ್, ರವಿ ಬಿರಾದಾರ್, ಬಸವರಾಜ್ ಹಡಗಲಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಸೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಒಂದು ಶಾಂತಿ ಸಭೆಯನ್ನು ತಾಳಿಕೋಟೆ ಪೊಲೀಸ್ ಠಾಣೆ ವತಿಯಿಂದ ಕರೆದಿದೆ. ಸೊ ಅದಕ್ಕಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ತಾಳಿಕೋಟೆಯ ಮುಸ್ಲಿಂ ಬಾಂಧವರಿಗೂ ಈ ಒಂದು ಸಭೆಗೆ ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ನನ್ನ ಪತ್ರಕರ್ತ ಮಿತ್ರರಿಗೂ ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತೀನಿ. ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಫಸ್ಟ್ನೇ ಹಬ್ಬ ಶಾಂತಿಯಿಂದ ಆಚರಣೆ ಮಾಡಿರಿ. ಆಲ್ರೆಡಿ ಹೇಳಿ ನಗರಾಜ್ಯ ಹೇಳಿ ಮಾರ್ನಿಂಗ್ ಅಲ್ಲೇ 3 ಕಡೆ ಪ್ರೇಯರ್ ಇಲ್ಲಿ EMC ಮಿಲಾದ್ ನಗರ ಒಂದು ಪ್ಲಸ್ ಅಲ್ಲಿ ಇದ್ರ ಮಾಡಲ್ಲ ಮಸೀದಿ ಒಳಗೆ ನಾರ್ಮಲ್ ಆಗಿ ಮಾಡ್ತಾರಲ್ಲ ಹಂಗೆ ಇದು ಈದ್ ಮಿಲಾದ್ ಏನಪ್ಪಾ ಅಂತಂದ್ರ ಪ್ರವಾದಿ ಮೊಹಮ್ಮದ್ ಮೊಹಮ್ಮದರು ಹುಟ್ಟಿದ ದಿನ ಪ್ಲಸ್ ಕಾಲ ಆದ ದಿನ. ಸೊ ಹಾಗಾಗಿ ಒಂದೊಂದು ಬಾಂಧವರು ಏನ್ ಮಾಡ್ತಾರೆ, ಮುಸ್ಲಿಂ ಬಾಂಧವರು ಇದನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾರೋ, ಒಬ್ಬೊಬ್ರು ಆಚರಣೆ ಮಾಡೋದಿಲ್ಲ. ಎರಡು ದುಃಖ ಮತ್ತು ಸಂತೋಷದ ಎರಡು ಸಂಕೇತ. ಹಾಗಾಗಿ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆಚರಣೆ ಮಾಡಿ ಬಟ್ ಶಾಂತ ರೀತಿಯಿಂದ ಎಲ್ಲರೂ ಕೂಡ ಆಚರಣೆ ಮಾಡೋದು. ಪ್ರವಾದಿ ಮೊಹಮ್ಮದ್ ಒಂದೇ ಹೌದಾ, ಎಲ್ಲಾ ಧರ್ಮನೂ ಒಂದೇ. ಅವತ್ತಿನ ದಿನ ಅವರು ಪವಿತ್ರ ಗ್ರಂಥವಾದ ಕುರಾನನ್ನ ಪಠನೆ ಮಾಡೋದಾಗಿರ್ಬೋದು. ಇಸ್ಲಾಂ ಧರ್ಮವನ್ನ ಹಂಗಾಗಿ ಅವರ ತತ್ವವನ್ನು ನಾವೆಲ್ಲರೂ ಪಾಲನೆ ಮಾಡೋದು. ಹಂಗಾಗಿ ಎಲ್ಲರೂ ಶಾಂತ ರೀತಿಯಿಂದ ಒಂದು ಶಾಂತಿಗೆ ಸಂಕೇತವಾಗಿದೆ. ಎಲ್ಲೂ ನೋಡಿಲ್ಲ ಈ ರೀತಿ. ಮೊನ್ನೆ ಜಾತ್ರೆ ಒಳಗಾದ್ರೂ ಹಂಗೆ, ಪ್ರತಿಯೊಂದು ಹಬ್ಬನೂ ಹಂಗೆ. ಮೊನ್ನೆ ನಾವು ಮೊಹರಂ ಆದ್ರೂ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಇನ್ನೊಂದು ದೇವರು ಯಾವುದು ಅಲ್ಲ, ದೇವ್ರು ಒಳಗೆ ದೇವ್ರ ಕೂಡ ಒಳಗೆ ಹೋಗಿ ಬರ್ತಾನ, ಆಶೀರ್ವಾದ ಸ್ಟೇಷನಿಗೆ ಬರ್ತಾನ. ಸೊ ಇದಕ್ಕಿಂತ ಹಿಂದೂ ಮುಸ್ಲಿಂ ಒಂದದರಪ್ಪ ಎಲ್ಲ ಶಾಂತಿಯ ಸಂಕೇತ ಅನ್ನಲಿಕ್ಕೆ ಒಂದು ಉದಾಹರಣೆ ಅದು. ಇದಕ್ಕಿಂತ ನಮ್ಗೆ ಹೆಚ್ಚಿದೇನು ಬೇಡ. ಎಲ್ಲರೂ ಶಾಂತ ರೀತಿಯಿಂದ ಅದೀರಿ. ಹಾಗೆ ನಾವಿದನ್ನು ಮುಂದುವರ್ಸ್ಕೊಂಡು ಹೋಗುನು. ಇವಾಗ ಏನಿಲ್ಲ, ನಾವು ಎಲ್ಲೆಲ್ಲ ಏನೇ ಮಾಡ್ತೀವಿ ಅಂತ ಆಲ್ರೆಡಿ ಇಬ್ರು ಹೇಳಿದಾರೆ. ಟಿಪ್ಪು ನಗರದವ್ರು ಹೇಳ್ತಾರ ನೋಡು, ತಮ್ಗೆ ಏನ್ ಅನಿಸಿಕೆ ಇದ್ರೆ ಅದನ್ನ ಹೇಳ್ರಿ. ಎಲ್ಲರೂ ಚೆನ್ನಾಗಿ ಹಬ್ಬವನ್ನ ಮಾಡಿ ಈ ಒಂದು ಈದ್ ಮಿಲಾದನ್ನ ಎಲ್ಲರೂ ಚೆನ್ನಾಗಿ ಆಚರಿಸೋಣ ಅಂತ ತಮ್ಮಲ್ಲಿ ಹೇಳ್ತಾ, ಟಿಪ್ಪು ನಗರದಾಗ ಏನ್ ಮಾಡ್ತೀರ ಹೇಳಿ. ಮುಸ್ಲಿಂ ಬಾಂಧವರಿಗೂ ಹಿಂದೂ ಬಾಂಧವರಿಗೂ ಈ ಒಂದು ಸಭೆಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ನನ್ನ ಪತ್ರಕರ್ತ ಮಿತ್ರರಿಗೂ ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತೀನಿ. ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ನಾವು. ಪ್ರತಿ ಫಸ್ಟ್ನೇ ಶಾಂತಿಯಿಂದ ಆಚರಣೆ ಮಾಡಿರಿ. ಆಲ್ರೆಡಿ ಹೇಳಿ
ಅಲ್ಲೇ ಮಸೀದಿ ಒಳಗೆ ಅಷ್ಟೇ ಇರುತ್ತೆ. ನಾವೇ ಚಲೋ ಇರ್ತೀವಿ, ಬಟ್ ಬೇರೆದವ್ರನ್ನ ಎದುರಿಗೆ ನಾವು ಚಲೋ ಅಂತ ಇರ್ತಾರ ನಾವು ಮಾಡ್ತಾಗಿಲ್ಲ. ಅವ ಹೆಂಗಿರ್ತಾನೆ ಗೊತ್ತಿಲ್ಲ. ಜಗಳ ನಾವು ಸಣ್ಣವಾಗಿ ದೊಡ್ಡವಾಗಿದ್ರು. ಹಂಗಾಗಿ ಶಾಂತಿಯಿಂದ ಕೂಡ ಶಾಂತಿಯಿಂದ ಇರಲಿ. ನೋಡಿ ಎಚ್ಚರಿಕೆಯಿಂದ ಮಾಡಿ. ನಾವು ಮಾಡಬೇಡ ಅಂತ ಹೇಳಲ್ಲ, ಮಾಡ್ರಿ. ಇದ್ರೊಳಗೆ ಇದೆ, ಹೌದಾ? ಪಠನೆ ಮಾಡೋದಾಗಿರ್ಬೋದು, ಇಸ್ಲಾಂ ಧರ್ಮದ ಸೊ ಹಂಗಾಗಿ ಅವರ ತತ್ವವನ್ನು ನಾವೆಲ್ಲರೂ ಪಾಲನೆ ಮಾಡೋದು. ಹಂಗಾಗಿ ಎಲ್ಲರೂ ಶಾಂತ ರೀತಿಯಿಂದ ಕಾರ್ಯಕ್ರಮ ಒಂದು ಶಾಂತಿಗೆ ಸಂಕೇತವಾಗಿದೆ. ಎಲ್ಲೂ ನೋಡಿಲ್ಲ ಈ ರೀತಿ. ಮತ್ತೆ ಜಾತ್ರೆ ಒಳಗಾದ್ರು ಹಂಗೆ, ಪ್ರತಿಯೊಂದು ಹಬ್ಬನೂ ಹಂಗೆ. ಮೊನ್ನೆ ನಾವು ಮೊಹರಂ ಆದರೂ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಇನ್ನೊಂದು ದೇವರು ಯಾವುದು ಅಲ್ಲ ದೇವ್ರು ಅಲ್ಲ ದೇವ್ರು ಒಳಗೆ ದೇವ್ರು ಕೂಡ ಒಳಗೆ ಹೋಗಿ ಬರ್ತಾನ, ಆಶೀರ್ವಾದ ಕೊಡ್ತಾನೆ, ನಮ್ಮ ಸ್ಟೇಷನಿಗೆ ಬರ್ತದ. ಸೊ ಇದಕ್ಕಿಂತ ಹಿಂದೂ ಮುಸ್ಲಿಂ ಒಂದದಾರಪ್ಪ, ಎಲ್ಲ ಶಾಂತಿಯ ಸಂಕೇತ ಅಲ್ಲಿಗೆ ಒಂದು ಉದಾಹರಣೆ ಅದು. ಇದಕ್ಕಿಂತ ನಮ್ಗೆ ಹೆಚ್ಚಿದ್ದೇನು ಬೇಡ. ಎಲ್ಲರೂ ಶಾಂತ ರೀತಿಯಿಂದ ಅದರಿ. ಹಾಗೆ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗುನು. ಇವಾಗ ಏನಿಲ್ಲ, ನಾವು ಎಲ್ಲರೂ ಏನೇನು ಮಾಡ್ತೀವಿ ಅಂತ ಆಲ್ರೆಡಿ ಈಗ ಹೇಳಿದಾರೆ. ಚಿಕ್ಕನಗರವರು ಹೇಳ್ತಾರೆ, ನೋಡು ತಮ್ಗೆ ಅನಿಸಿಕೆ ಇರ್ತದೆ ಅದನ್ನ ಹೇಳ್ರಿ. ಎಲ್ಲರೂ ಚೆನ್ನಾಗಿ ಹಬ್ಬವನ್ನ ಮಾಡಿ ಈ ಒಂದು ಈದ್ ಮಿಲಾದನ್ನ ಎಲ್ಲರೂ ಚೆನ್ನಾಗಿ ಆಚರಿಸುವಂತ ತಮ್ಮಲ್ಲಿ ಹೇಳ್ತಾರೆ. ಆದಷ್ಟು ನೀವು ಕಡಿಮೆ ಮಾಡೋದು ಪ್ರಯತ್ನ ಮಾಡಿ. ಯಾಕಂದ್ರೆ ನಮ್ಮ ಬರಾಜಿಯವರು ಇದೆಲ್ಲ ಮಾಡಲಿಕ್ಕೆ ನಮ್ಗೆ ತರಲಿಕ್ಕೆ ಬಂದವರು. ಅದು ನಾವು ಮಾಡಿ ಮತ್ತೊಂದು ತಾಳಿಕೋಟೆಯಲ್ಲಿ ಒಂದು ಜವಾಬ್ದಾರಿಯುತ ವಾತಾವರಣ ನಡೆಸುವ ಪ್ರಯತ್ನ ಮಾಡೋದು ಬೇಡ. ನಮ್ಮಲ್ಲಿ ಎಲ್ಲ ಯೋಗದಲ್ಲಿ ನನಗೊಂದು ವಿನಂತಿ ಏನಂದ್ರೆ, ನೀವು ಮಾಡಿ ನಿಮ್ಗೆ ಯಾವ ಥರ ಮಾಡ್ಬೋದು ಮಾಡಿ. ಡಿ ಜೆ ಹಚ್ಚಿ ಡ್ಯಾನ್ಸ್ ಮಾಡೋದು, ಕುಡಿಯೋದು ಎಲ್ಲ ಬಟ್ಟೆ ಹಾಕೋದು ಮಾಡೋದು ಬೇಡ. ತಾಳಿಕೋಟೆಯಲ್ಲಿ ಅದೆಲ್ಲ 30-40 ಮಾಡಿದ್ರು ಎಲ್ಲ ನಿರಬಿಟ್ಟಾಗಿಲ್ಲ. ನಾವು ರಸ್ತೆಯಿಂದ ಇದು ಮಾಡ್ಕೊಂಡು ಎಲ್ಲರೂ ಕೂಡ ಹೊಂದಾಣಿಕೆ ಆಗಿ ಕೊಲ್ಲಪುರ ಬೇಡ ಅಂತ ಹುಡುಗರು ಅಂತಾರೆ. ನಿಮ್ಗೆ ಅವ್ರಿಗೆ ಏನು ಅಂತ ಇದು ಆಗ್ಬಾರ್ದು. ಸರಿ, ನಾನು ರಿಕ್ವೆಸ್ಟ್ ನಮ್ಮಲ್ಲಿ ಈ ದಿನಾಚರಣೆ ಮಾಡಾಕಿರ್ತೀರಿ, ನೀವು ಶಾಂತತೆಯಿಂದ ಮಾಡಿರಿ. ಅವ್ರು ಏನೇನು ಮಾಡ್ತೀರಿ ಕುಟುಂಬ ಅದು ಮಾಡಲಿಕ್ಕೆ ಸಮೀಕ್ಷೆ ಅವ್ರು ಮಾಡಿರಿ. ಡಿ ಜೆ ಹಚ್ಚಿ कोई भी ऐसा ऐसा इंडिया ना हो, क्योंकि रिकॉर्ड ना बने, कोई भी ऐसे काम ना हो, हमारी गुजारिश है।